ಬಾಡಿಗೆ ಒಂದು ವಿಸ್ಡಮ್ ಇದೆ. ನಾವು ಈ ಬಾಡಿ ಮಾತನ್ನು ಕೇಳೋಷ್ಟು ಸೂಕ್ಷ್ಮ ಆಗಬೇಕು. ಯಾವಾಗಲೂ ಸರಿಯಾಗಿ ಹೇಳುತ್ತದೆ. ಆದರೆ ನಾವು ಅದರ ಮಾತು ಕೇಳಲ್ಲ. ಕೇಳದೆ ನಾವು ಅದನ್ನು ಫೋರ್ಸ್ ಮಾಡ್ತೀವಿ. ನಿಮಗೆ ಅದಕ್ಕೆ ಅನ್ಹ್ಯಾಪಿನೆಸ್, ಸಂತೋಷ ಆಗಲ್ಲ. ಫೋರ್ಸ್ ಮಾಡ್ತೀವಿ. ಭಾಳ ಡೆಲಿಕೇಟ್ ಇದು, ಭಾಳ ಸುಲಭ ಕೂಡ. ಕಾಯಿಲೆ ಇಲ್ಲದೆ ಇರೋ ಹಾಗೆ ಮಾಡ್ಕೊಳ್ಳೋದು, ದೇಹಕ್ಕೆ ಡಿಸ್ಟರ್ಬ್ ಮಾಡದೆ, ಡಿಸೋರಿಯೆಂಟ್ ಮಾಡದೆ ಇದನ್ನು ಮಾಡ್ಕೋಬೋದು. ಇವತ್ತವರೆಗೂ ನಮಗೆ ಹೇಳ್ಕೊಟ್ಟಿರೋದು ಅಂದರೆ ಹ್ಯುಮ್ಯಾನಿಟಿಗೆ ಐಡಿಯಾ ಕೊಟ್ಟಿರೋದು ದೇಹನೇ ಬೇರೆ, ಮನಸ್ಸೇ ಬೇರೆ. ದೇಹ ಶಾಶ್ವತ ಅಲ್ಲ, ಅದನ್ನು ನಂಬ್ಕೊಂಡು ಹೋಗಬಾರ್ದು. ಡಿವೈಡ್ ಮಾಡಿಬಿಟ್ಟಿದ್ದಾರೆ. ನಂಗೆ ಅನಿಸುತ್ತೆ ಇದು ಅನ್ಸಿವಿಲೈಸ್ಡ್ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್. ಎಲ್ಲರೂ ಅದನ್ನೇ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಧರ್ಮನೂ ಅದೇ. ಬಾಡಿ ಕಂಡೆಮ್ 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 ಯುವರ್ ಬಾಡಿ, ಕಂಡೆಮ್ ಯುವರ್ ಮೈಂಡ್. ಸೋಲ್ ಹೊಗಳಿದ್ದೇ ಹೊಗಳಿದ್ದು. ಸೋಲ್ನ ಅಷ್ಟೊಂದು ಪ್ರೇಸ್ ಮಾಡ್ತೀವಿ, ದೇವರು ಅಂತೀವಿ. ದೇಹನ, ದೇವಸ್ಥಾನನ ಕೇರ್ ಮಾಡಲ್ಲ. ದೇವ್ರು ಬೇಕು, ದೇವಸ್ಥಾನ ಬೇಡ. ದೇವ್ರು ಬೇಕು, ಆ ಪರಿಸರ, ಆ ವಾತಾವರಣ ಬೇಡ ನಮಗೆ. ಗಲೀಜು ಹೇಗೆ ಸಾಧ್ಯ? ಮನಸ್ಸು ವಾತಾವರಣ, ದೇಹ ದೇವಸ್ಥಾನ, ಸೋಲ್ ಮಾತ್ರ ಬೇಕು. ಎಕ್ಸ್ಪೆಕ್ಟ್ ಮಾಡ್ತೀವಿ ಫಲಿತಾಂಶ, ವರ ಸಿಗಬೇಕು, ಫಲ ಸಿಗಬೇಕು. ಈ ಬಾಡಿಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದೊಂಥರ ವಿಷದ ಭಾವನೆ. ಇಟ್ಸ್ ಪಾಯ್ಸನಿಂಗ್ ದಿ ಹ್ಯುಮ್ಯಾನಿಟಿ. ಸಿವಿಲೈಸೇಷನ್ನೇ ಇಲ್ಲ. ನಮಗೆ ದೇಹನ, ಮನಸ್ಸನ್ನು ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಬರಲ್ಲ. ಇದೇ ಯೋಗ. ದೇಹನ ಡ್ರಾಪ್ ಮಾಡಬೇಕು, ಮೈಂಡನ್ನು ಡ್ರಾಪ್ ಮಾಡಬೇಕು ಅಂತಾರಲ್ಲ, ಅದು ಸರಿಯಾಗಿ ಡ್ರಾಪ್ ಮಾಡಬೇಕು. ಅದೇ ಯೋಗ. ಅದು ಆಗ್ತಾ ಇಲ್ಲ ನಮಗೆ. ಆದರೆ ಅದು ಬೇಡ, ಅದು ಬೇಕು. ಗಿಲ್ಟ್ ಆಗ್ತಾ ಇದೆ ನೋಡಿ. ಇದು ಮೂರು ಸೇರಬೇಕು. ಒಂದು, ಸೋಲ್ಗೆ ಸೆಲ್ಫ್ ರೆಸ್ಪೆಕ್ಟ್ ಬೇಕು, ಆಯಿತಾ? ವಿಸ್ಡಮ್, ಬಾಡಿ ವಿಸ್ಡಮ್ ಬೇಕು. ಮೈಂಡ್ ಮೇಲೆ ಮಾಸ್ಟರಿ ಬೇಕು. ಸೆಲ್ಫ್ ರೆಸ್ಪೆಕ್ಟ್, ವಿಸ್ಡಮ್ ಆ್ಯಂಡ್ ಮಾಸ್ಟರಿ ಮೂರು ಕೂಡ ಯುನೈಟ್ ಆಗಬೇಕು. ಮೂರು ಯಾವಾಗ ಸೇರುತ್ತೆ ಆಗ ನಾವು ಪರಿಪೂರ್ಣರು. ಇದೊಂದು ದಳ ಅಲ್ವಾ? ಸಹಸ್ರಾರು ದಳದಲ್ಲಿ ಒಂದು ದಳ.